ಮಜಬೋ ಮಜ ಭಾರತ. ಅಯಸ್ಕಾಂತ, ಈ ನಿನ್ನ ನಗುವಿಗೆ ಕಾರಣವೇನು? ನಿಮ್ಮ ಅಪ್ಪುಗೆ ಕಬ್ಬಿಣೇಶ್ವರ. ನಿನ್ನ ಬಾಯಿಂದ ನನ್ನ ಹೆಸರು ಕೇಳಲು ಏನೋ ಆನಂದ. ಮತ್ತೊಮ್ಮೆ ಹೇಳುವೆಯಾ? ಕಬ್ಬಿಣೇಶ್ವರ. ಕಬ್ಬಿಣೇಶ್ವರ, ಏನನ್ನ ಹುಡುಕುತ್ತಿರುವಿರಿ? ಹಗಲ ಹೊತ್ತಿನಲ್ಲೇ ಸೂರ್ಯ ಮತ್ತೆ ಈ ಚಂದ್ರನನ್ನು ನೋಡುವ ಸೌಭಾಗ್ಯ ನನ್ನದಾಯ್ತಲ್ಲ. ಅಮಾವಾಸ್ಯೆಯ ಕತ್ತಲಿನಲ್ಲಿ ಒಳೆಯುತ್ತಿರುವ ನಕ್ಷತ್ರದಂತಿವೆ ಈ ನಿನ್ನ ಕಣ್ಣುಗಳು. ಏನು ನಗು! ನಮ್ಮ ಅರಮನೆಯಲ್ಲಿ ಒಳೆಯುತ್ತಿರುವ ಮುತ್ತು ರತ್ನಗಳ ತರವೇ ಈ ನಿನ್ನ ಹಲ್ಲುಗಳು. ಬೆಲ್ಲದ ಉಂಡೆತವೇ ಈ ನಿನ್ನ ಗಲ್ಲಗಳು. ಅಯಸ್ಕಾಂತ, ಕಬ್ಬಿಣೇಶ್ವರ, ಈ ನಿನ್ನ ಅದರಗಳು ಕೋಮಲವಾಗಿರಲು ಕಾರಣವೇನು? ಲಿಪ್ಸ್ಟಿಕ್. ನಿಮ್ಮ ತೋಳುಗಳು ಇಷ್ಟೊಂದು ಬಲಶಾಲಿಯಾಗಿರಲು ಕಾರಣವೇನು? ಡ್ರಮ್ಸ್ಟಿಕ್. ಡ್ರಮ್ಸ್ಟಿಕ್ ಎಂದರೆ ನುಗ್ಗೆಕಾಯಿ. ಅಯಸ್ಕಾಂತ, ಏನಾಯ್ತು? ನಿಮ್ಮದು ಬರೀ ಮಾತೇ ಆಯಿತು. ಅಯಸ್ಕಾಂತ, ಈ ವೇದಿಕೆಯಲ್ಲಿ ಮಾತನಾಡಕ್ಕಷ್ಟೇ ಆಗುವುದು. ಅಂದರೆ ನನಗೆ ಅರ್ಥವಾಗಲಿಲ್ಲ. ನಮ್ಮ ಅರಮನೆ ಪಕ್ಕದಲ್ಲಿ ದಟ್ಟವಾದ ಅರಣ್ಯವಿದೆ, ಅಲ್ಲಿ ಸವಿಸ್ತಾರವಾಗಿ ವಿವರಿಸುತ್ತೇನೆ ಬಾ. ಅರಣ್ಯವೇ? ಎಲ್ಲಿ ಹೋದ ಅರಣ್ಯ? ಯಾರಲ್ಲಿ? ಅರಣ್ಯವನ್ನು ಎಳೆದುಕೊಂಡು ಬನ್ನಿ. ಅರಣ್ಯ ನೀವು ಹೋಗಿ. ಕಬ್ಬಿಣೇಶ್ವರ, ಅರಣ್ಯ ಎಷ್ಟು ಸುಂದರವಾಗಿರುವುದು. ಹೌದು. ಈ ಅರಣ್ಯವನ್ನು ನೋಡಿ ನನಗೆ ತುಂಬಾ ಖುಷಿ ಆಗುತ್ತಿದೆ. ಕಬ್ಬಿಣೇಶ್ವರ, ಏನದು ಕೋಗಿಲೆಯ ಸದ್ದು? ಕಬ್ಬಿಣೇಶ್ವರ, ಈ ಅರಣ್ಯವನ್ನು ನೋಡಿ ನಾನು ಸಂತೃಪ್ತ. ಕಬ್ಬಿಣೇಶ್ವರ, ಏನಾಯ್ತು ಅಯಸ್ಕಾಂತ? ಈ ದಟ್ಟವಾದ ಮರಗಳಿಂದ ಕೂಡಿದ ಅರಣ್ಯವನ್ನು ನೋಡಿ ನನಗೆ ಗಾಬರಿಯಾಗುತ್ತಿದೆ. ಗಾಬರಿ? ಈ ನಿನ್ನ ಗಾಬರಿಯನ್ನು ಹೋಗಲಾಡಿಸಲು ನಾನು ಕೊಬ್ಬರಿಯನ್ನು ತಿನ್ನಿಸುವೆ. ಕೊಬ್ಬರಿ ಅಂದರೆ? ನನಗೆ ನಾಚಿಕೆಯಾಗುವುದು. ನಾಚಿಕೆ ಅರಮನೆಯಲ್ಲಿರಬೇಕು, ಅರಣ್ಯದಲ್ಲ. ಬಿಟ್ಟಿದೆ ಗುರುವೇ, ಬಿಡೆನು ನಿನ್ನ ಪಾದ. ಅರಣ್ಯ ಎಲ್ಲಿರುವುದು? ಹೊಂಗೆ ಮರ ಎಲ್ಲಿರುವುದು? ಹೂ ಎಲ್ಲಿರುವುದು? ನನ್ನ ಪತಿರಾಯನ ಜೊತೆ ಆಟವಾಡುತ್ತಿದ್ದ ಪಾತ್ರಗಿತ್ತಿ ಎಲ್ಲಿ ಹಳು? ಅವಳು ಪಾತ್ರಗಿತ್ತಿ ಅಲ್ಲ, ನನ್ನ ಬಾಳಿನ ತಾಟಗಿತ್ತಿ. ಎಲ್ಲಿ ಹಳು? ಎಲ್ಲಿ ಹಳು? ಎಲ್ಲಿ? ಓ, ಇದು ನಾ ಕಂಡ ಸ್ವಪ್ನವೇ? ನನ್ನ ಸ್ವಪ್ನವೇನಾದರೂ ನನಸಾದರೆ ಆಗಲೂ ನಾನು ಬಿಡುವುದಿಲ್ಲ. ನನ್ನ ಗಂಡ ಬೆಳಿಗ್ಗೆ 8 ಗಂಟೆಗೆ ಮನೆಯಿಂದ ಹೋದರು, ಇಷ್ಟೊತ್ತಾದರೂ ಬರಲಿಲ್ಲ. ಅವರು ಇನ್ನು ಬರಲಿಲ್ಲವೆಂದರೆ ಯಾರ ಮನೆಗೆ ಹೋಗಿರಬಹುದು? ಶುಭಲಕ್ಷ್ಮಿ, ನಿನಗೇನಾದ್ರೂ ಗೊತ್ತೇನಮ್ಮ? ಗೊತ್ತಿಲ್ಲಮ್ಮ. ಅಯ್ಯೋ ದೇವ, ಪಾಂಡುರಂಗ ಉಡಲ. ಪಾಂಡುರಂಗ ಎಲ್ಲಿಗೆ ಹೋದದ್ದು? ಎಲ್ಲಿಗೆ ಹೋದದ್ದು? ಎಲ್ಲಿಗೆ ಹೋದದ್ದು ನೀವು? ಮೇಡಮ್, ನಾನು ಮೇಷ್ಟ್ರು. ಕಾಲೇಜಲ್ಲಿ ಪಾಠ ಮಾಡಕ್ ಹೋದಾಗ ನಾಟಕ ಆಡಕ್ ಬಂದಿದ್ಲು. ಚೆನ್ನಾಗಿ ನಾಟಕ ಆಡ್ತಾಳಲ್ಲ ಅಂತ ಮದುವೆ ಆದ್ರೆ ಮನೇಲಿ ದಿನಕ್ಕೊಂದು ಪಾತ್ರ ಆಗ್ತಾವಳೆ. ನೀವು ಎಲ್ಲಿಗೆ ಹೋಗಿದ್ದೀರಿ? ನಾನು ಪಾಠ ಮಾಡಕ್ ಹೋಗಿದ್ದೆ ಕಣೆ. ನೀವು ಪಾಠ ಮಾಡಲೆಂದು ಹೋಗಿದ್ದೀರೋ ಆಟ ಆಡಲೆಂದು ಹೋಗಿದ್ದೀರೋ ನನಗೆ ಗೊತ್ತಿಲ್ಲವೇ. ಎಲ್ಲಿಗೆ ಹೋಗಿದ್ದೀರಿ? ಪಾಪ ಕಾಡಲ್ಲಿ ಬಡ ಮಕ್ಕಳಿಗೆ ಪಾಠ ಮಾಡಕ್ ಹೋಗಿದ್ದೆ. ಕಾಡು? ಕಾಡೆಂದರೆ ಅರಣ್ಯವಲ್ಲವೇ? ಕನಸು ಯಾಕೋ ಸಿಂಕ್ ಆಗುತ್ತಿದೆ. ಅರಣ್ಯದಲ್ಲಿ ಹೊಂಗೆ ಮರ ಇತ್ತೆ? ಅರಣ್ಯ ಅಂದ್ಮೇಲೆ ಹೊಂಗೆ ಮರ ಇರುತ್ತೆ, ಬೇವಿನ ಮರನೂ ಇರುತ್ತೆ. ಹೊಂಗೆ ಮರದಲ್ಲಿ ಹೂವೇನಾದ್ರೂ ಬಿಟ್ಟಿದೆ? ಯುಗಾದಿ ಟೈಮ್ ಅಲ್ವೇನೆ, ಹೂ ಬಿಟ್ಟೇ ಬಿಡುತ್ತೆ. ಹೂ ಬಿಟ್ಟೆ ಬಿಡುತ್ತೆ? ಹೂ ಅಂದ್ ಕೂಡಲೇ ನಿಂಗೆ ನೆನಪಾಯ್ತು, ನಿನ್ಗೊಂದು ಹೂ ತಂದಿದ್ದೀನಿ ಕಣೆ. ಇಲ್ಲೇ ಕನಸಲ್ಲಿ ಕಂಡ ಹೂವು ಕೈಯಲ್ಲಿ
ದೇವಾ, ಕನಸಿನಲ್ಲಿ ಕಂಡ ಹೂವನ್ನು ಇಂದು ನನ್ನ ಕೈಯಲ್ಲಿ ಕಂಡು ಮನಸ್ಸಿನಲ್ಲಿ ಏಕೋ ತಳಮಳವಾಗುತ್ತಿದೆಯಲ್ಲಪ್ಪ ದೇವಾ. ಇದನ್ನು ನಾನು ಪ್ರೂವ್ ಮಾಡುವೆನು. ನನ್ನ ಅದರವನ್ನು ನೋಡಿದರೆ ನಿಮಗೆ ಏನನ್ನಿಸುತ್ತಿದೆ? ಹೋಗೆ ಪ್ರಾಣಕಾಂತ, ನನ್ನ ಅದರಗಳು ಕೋಮಲವಾಗಿರಲು ಕಾರಣವೇನು? ಲಿಪ್ಸ್ಟಿಕ್. ಈ ನಿಮ್ಮ ತೋಳುಗಳು ಬಲಶಾಲಿಯಾಗಿರಲು ಕಾರಣವೇನು? ನುಗ್ಗೆಕಾಯಿ ಕಣೆ. ಎಂದರೆ ಡ್ರಮ್ ಸ್ಟಿಕ್. ಕನಸಿನಲ್ಲಿ ಇಂಗ್ಲಿಷ್, ನನಸಿನಲ್ಲಿ ಕನ್ನಡ ನನಗೆ ಯಾಮಾರಿಸುತ್ತಿರುವರು. ನನ್ನ ಮುಖವನ್ನು ನೋಡಿದರೆ ಏನೆನಿಸುವುದು? ನಿನಗೇನೆ ಚಂದ್ರನ್ ತರ ಇದೆಯಾ? ನಿಮ್ಮನ್ನು ಗಟ್ಟಿಯಾಗಿ ತಪ್ಪಿಕೊಂಡರೆ ಏನೆಂದು ಅನಿಸುವುದು? ಕಬ್ಣ ಎಸ್ಕಂತ ಒಟ್ಟಿಗೆ ಇದ್ದಂಗ ಅನಿಸ್ತ. ವಿಧಿಯ ಲೀಲೆ ಅರಿಯದಾದೆ ಆರಿಗಾಮೋದ ಆರಿಗಾಮೋದ. ಕಬ್ಬಿಣೇಶ್ವರ, ಊಡ್ಗಿಟ್ ತಗೊಂಡು ಹೊಡಿತೇನೆ ನಾನು. ಪಾಂಡುರಂಗ. ಧೂಮಪಾನವನ್ನು ಮಾಡಿದ್ದೀರಿ? ಯಾರ ಸಿಗರೇಟ್ ಸೇದಾರ ಆರಿಸಲೇ? ನಿಮಗೆ ಕೇಳುತ್ತಿರುವುದು ಸಿಗರೇಟ್ ಅನ್ನು ಸೇದಿದ್ದೀರಿ? ಇಲ್ಲ ಕಣೆ. ಚಪ್ಪಲಿಯನ್ನು ಕೊಡಿ. ಚಪ್ಪಲಿಯನ್ನು ಕೊಡಿ. ಇಲ್ಲ ಕಣೆ. ಸೇದಿಲ್ಲವೆಂದರೆ ಇಲ್ಲಿ ಅಂತಿರುವ ಸಿಗರೇಟ್ ಹೇಗೆ ಬಂತು? ಅದು ಸಿಗರೇಟ್ ಅನ್ನು ಸೇದಿ ಅದನ್ನು ಬಿಟ್ಟು ಕಾಲಿನಲ್ಲಿ ಹೊಸಕಿ ಸೇದಿಲ್ಲ ಎನ್ನುವುದೇ? ಅಲ್ಲ ಕಣೆ, ಪಾಠ ಮಾಡಿ ಬರ್ತಾ ಇದ್ನಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ, ಎಷ್ಟೊತ್ತಾದ್ರೂ ಬಸ್ಸೇ ಬರ್ತಾ ಇರ್ಲಿಲ್ಲ. ಅದಕ್ಕೆ ಫುಲ್ ಟೆನ್ಷನ್ ಆಯ್ತು, ಅದಕ್ಕೆ ಒಂದು ಸಿಗರೇಟ್ ಸೇದ್ದೆ ಕಣೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಬರಲಿಲ್ಲವೆಂದು ಟೆನ್ಷನ್ ಆಗಿ ಸಿಗರೇಟ್ ಸೇದಿದಿರಿ. ನಿಜ ಜೀವನದಲ್ಲಿ ನಾನು ಬರಲಿಲ್ಲವೆಂದು ಬೇಸರವಾಗಿ ಯಾರನ್ನಾದರೂ ನೋಡಿಕೊಂಡರೆ? ಇವಳು ಯಾವ ಬರೀ ಅನುಮಾನ ಅನುಮಾನ ಅಂತ ಸಾಯ್ತಾ ಇದೆಯಲ್ಲ ನೀನು. ನಿನ್ನ ಅನುಮಾನಕ್ಕೆ ಇಷ್ಟು ಬೆಂಕಿ ಇಟ್ಟು. ಈ ಸಮಯದಲ್ಲಿ ನನ್ನ ಅಪ್ಪ ಇದ್ದಿದ್ದಾರೆ ಏನೋ ಒಂದು ಆಗುದಿತ್ತು ಮೇಡಮ್. ಶಕುನಿ, ಮಹಾ ಶಕುನಿ. ನನ್ನ ಜನಕ ಕುದುರೆ ಮುಖ, ನನ್ನ ಮಗಳೇ ಕನ್ಯಾಕುಮಾರಿ. ಜನಕ ಕುದುರೆ ಮುಖ, ಮಗಳೇ, ನನಗೆ ಆಶೀರ್ವಾದ ಮಾಡಿ. ಸಂಶಯಾನುಭವ, ಯಾವಾಗಲೂ ಅನುಮಾನವನ್ನು ಪಡುತ್ತಿರುವ ನನ್ನ ಮಗಳೇ, ನೀವು ನಿಜವಾಗಲೂ ನನ್ನ ತಂದೆನಾ? ಈ ಅನುಮಾನ ಪಡುವ ಗುಣ ನನಗೆ ತುಂಬಾ ಇಷ್ಟ ಆಯಿತು ನನ್ನ ಮಗಳೇ. ಮಗಳೇ, ಆದರೂ ನಾನೇ ನಿನ್ನ ತಂದೆ. ಏನನ್ನು ಮಾಡುತ್ತಿರುವಿರಿ ತಂದೆ? ಇದು ಶಕುನಿ ಮ್ಯಾನರಿಸಂ ನನ್ನ ಮಗಳೇ. 500 rupees. ವಾವ್, ಇಷ್ಟು ಜನ ಓಡಾಡಿದ್ದಾರೆ, ಇಷ್ಟು ಜನ ಕೂತ್ಕೊಂಡಿದ್ದಾರೆ, ಯಾರಿಗೂ ಸಿಗದೆ ಇರೋ 500 ರೂಪಾಯಿ ನನಗೆ ಸಿಕ್ಕಿದೆ ಅಂದ್ರೆ ನಾನು ಎಂತ ಅದೃಷ್ಟವಂತ ಇರ್ಬೋದು. ಲೇ, ಅದು ಅದೃಷ್ಟ ಅಲ್ಲ ಕಣ. ಈಗ ಅದೇನೋ ಕಿಸ್ತಲ್ಲ, ಇಲ್ಲಿ ಯಾರ 500 ರೂಪಾಯಿ ಮುಯಿ ಹಾಕಿರ್ಬೇಕು. ಥ್ಯಾಂಕ್ ಯು. ನೀನ್ ಇಷ್ಟು ದಿನ ಸ್ಟೇಜ್ ಮೇಲೆ ಹಿಂಗೆಲ್ಲ ಕಿಸ್ತರು ಒಬ್ಬ ನನ್ನ ಮಗನ 5 ರೂಪಾಯಿನೂ ಕೊಡ್ಲಿಲ್ಲ ನಿಂಗೆ. ಯಾರು ಬೆಲೆ ಕಟ್ಟಕ್ ಆಗ್ತಾ ಇರೋದು ಕಣ, ಬೆಲೆ ಕಟ್ಟಕ್ ಆಗ್ತಾ ಇರೋದು. ನಿನಗೆ ಬೆಲೆನೇ ಇಲ್ಲ ಬಿಡು, ಆ ಮಾತು ಬೇರೆ. ಒಪ್ಕೊಂಡಲ್ಲ ಬಿಡು. ನನಗೆ 500 ರೂಪಾಯಿ ಕೊಟ್ಟಿದ್ದಾರೆ ಅಂದ್ರೆ ನಾನೆಂತ ಅದೃಷ್ಟವಂತ ಇರ್ಬೋದು. ಅಷ್ಟೇ ಯಾಕೆ, ಇವ್ರಿನ್ನೂ ಸಣ್ಣ ಪುಟ್ಟ ಪಾತ್ರ ಮಾಡ ಇವರಿನ್ನೂ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ, ಆದ್ರೆ ನಾನು ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ. ಅಷ್ಟೇ ಯಾಕೆ, ಇನ್ನೂ ಒಂದು 3 ಸಿನಿಮಾ ಸೈನಿಗೆ ರೆಡಿ ಇದಾವೆ. ಅಷ್ಟೇ ಅಲ್ಲ, ನಮ್ಮ ತಾತ 35 ಜನ ಮೊಮ್ಮಕ್ಕಳು, ಎಲ್ಲರಲ್ಲೂ ನಾನೇ ನಮ್ಮ ತಾತಗಿಷ್ಟ. ನಾನು ಎಷ್ಟು ಅದೃಷ್ಟವಂತ ಇರ್ಬೋದು. ಇದೆಲ್ಲ ಆಗಿದ್ದು ಯಾವಾಗ ಗೊತ್ತಾ? ನಿನ್ನೆ ನಮ್ಮ ಬ್ರೋಕರ್ ಕಾಲ್ ಮಾಡ್ಬಿಟ್ಟು ನಿಮ್ಗೆ ಹುಡುಗಿ ಫಿಕ್ಸ್ ಮಾಡಿದ್ದೀನಿ ಅಂದ. ಅದೆಲ್ಲ ಆದ್ಮೇಲೆ ಇಷ್ಟೆಲ್ಲ ಆಗಿದೆ ಅಂದ್ರೆ ಆ ಹುಡುಗಿ ಇನ್ನೆಂತ ಅದೃಷ್ಟವಂತ ಇರ್ಬೋದಲ್ವಾ? ಇವರೆಲ್ಲ ಹಂಗ್ ಮಾಡಿಟ್ಟಿದ್ದಾರೆ ಮೇಡಮ್ ಈಗ ಸದ್ಯಕ್ಕೆ. ಈ ಅದೃಷ್ಟವಂತನಿಗೆ ಎಂತ ಅದೃಷ್ಟವಂತೆ ಸಿಗ್ತಾಳತ್ತ ನೋಡೋಣ. ಹಲೋ, ಯಾರಾದ್ರೂ ಇದಾರಾ? ಓ ಹಾಯ್, ಯಾರು ನೀವು? ನಾವು ಬ್ರೋಕರ್ ಹೇಳಿ ಕಳ್ಸಿದ್ರಲ್ಲ. ಟೀ ಕುಡಿತೀರಾ? ಬರ್ತಾ ಕುಡ್ದಿರ್ತೀರಾ ಬಿಡಿ. ಮತ್ತೆ ಏನ್ ಮಾಡ್ಕೊಂಡಿರೋದು? ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ. ನಂಬೋಕೆ ಆಗಲ್ಲ. ನಂಬಲೇಬೇಕು. ಜೊತೆಗೆ ಒಂದು ಡೈರಿ ಇದೆ. ಯಾವ ಫೋನ್ ಡೈರಿನ? ಹಾಲಿನ ಡೈರಿ. ಹೌದು. ನಿಮ್ಮ ಮಗಳು ಎಲ್ಲಿವರೆಗೂ ಓದಿದ್ದಾಳೆ? ಎಕ್ಸಾಮ್ ಟೈಮಲ್ಲಿ ಮಲಗೋವರೆಗೂ ಓದಿದ್ದಾಳೆ. ನೀವು? ನಾವು ಮಲಗಿದ ಮೇಲೆ ಓದಿದ್ದೀವಿ. ಹೌದು. ನಿಮ್ಮ ಮನೇಲಿ ಯಾರ್ಯಾರು ಇರೋದು? ನಾನು, ನನ್ನ ಮಗಳು. ಹೌದಾ? ನಿಮ್ಮ ಹೆಂಡತಿ? ನಮ್ಮ ಹೆಂಡತಿ
ಬೆಳಿಗ್ಗೆ ಉಪ್ಪಿನಕಾಯಿ ತರ್ತೀನಿ ಅಂತ ಹೋಗಿದ್ಲು. ಬೆಳಿಗ್ಗೆ ಉಪ್ಪಿನಕಾಯಿ ತರಕ್ ಹೋದವಳು ಮಧ್ಯಾಹ್ನ ಆದ್ರೂ ಬಂದಿಲ್ವಾ? ಬೆಳಿಗ್ಗೆ ಅಂದ್ರೆ ಇವತ್ತು ಬೆಳಿಗ್ಗೆ ಅಲ್ಲ, 20 ವರ್ಷದ ಹಿಂದೆ. ಆಮೇಲೆ ಗೊತ್ತಾಯ್ತು ಅವಳು ಉಪ್ಪಿನಕಾಯಿ ಮಾರೋರ್ ಜೊತೆ ಓಡೋಗಿದ್ದಾಳೆ ಅಂತ. ತಾವೇನ್ ಮಾಡಿದ್ರಿ? ಏನ್ ಮಾಡಕ್ಕಾಗತ್ತ, ನಾನೇ ಅಂಗಡಿಗೆ ಹೋಗಿ ಉಪ್ಪಿನಕಾಯಿ ತಂದೆ. ಯಾವ್ದೋ ನಾನ್ ಸಿಂಗ್ ಫ್ಯಾಮಿಲಿ ಸರ್, ಇಲ್ಲಿ ಮದ್ವೆ ಆದ್ರೆ ಕಷ್ಟ, ಆದ್ರೂ ವರದಕ್ಷಿಣೆ ಸಿಕ್ಕರೆ ಟ್ರೈ ಮಾಡ್ಬೋದು. ವರದಕ್ಷಿಣೆ ಏನಾದ್ರು ಕೊಡೋಣ ಬಿಡಿ, ಅದಕ್ಕೇನಂತೆ. ನಮ್ದು 3 ಎಕರೆ ಜಮೀನಿದೆ, ಅದನ್ನೇ ಕೊಡಿ. ಅಲ್ಲಿಗೆ ನಾವೇ ಹೋಗಲ್ಲ, ಯಾಕೆ? ಅಲ್ಲಿ ಹಾವುಗಳಿದಾವೆ. ಹಂಗೆ ಅದ್ರ ಪಕ್ಕದಲ್ಲಿ ಒಂದು ಕೋಳಿ ಫಾರ್ಮ್ ಇದೆ, ಅದನ್ನೇ ಕೊಡಿ. ಕೊಟ್ವಲ್ಲ. ಯಾರಿಗೆ? ಸಾಲ ಮಾಡಿದವ್ರಿಗೆ. ಅಲ್ಲ ಮರ್ರೆ, ಎಂತ ಹೆದರ್ಕಡದ್ ನೀವು? ಎದ್ರಕೊಳ್ಳಿ, ಇನ್ನೇನೇ ಮಾಡ್ಲಿ? ನಿಮ್ಮ ಅಪ್ಪ ಸತ್ತು 1 ವರ್ಷ ಆಯ್ತು, ತಿಥಿ ಮಾಡ್ಸಿಲ್ಲ ಅಂತ ಅಂತರ್ ಪಿಶಾಚಿಗೆ ಮನೆ ತುಂಬಾ ಓಡಾಡ್ತಾವ್ನೆ. ಅಂದ್ರೆ ಹಾಳಾಗಿ ಹೋಗ್ಲಿ, ತಿಥಿ ಮಾಡ್ಸೋಣ ಅಂದ್ರೆ ನಿಮ್ಮ ಅಣ್ಣ ಬಿಡ್ತಾ ಇಲ್ಲ. ಯಾಕೆ ಅಂದ್ರೆ ಅವ್ರ ಅಪ್ಪ ಅವ್ನಿಗೆ ಮದುವೆ ಮಾಡ್ತಾರೆ, ಸತ್ತೋಗ್ಬಿಟ್ನಂತೆ. ಅದೇ ಕೋಪಕ್ಕೆ ಅವ್ನು ಮದುವೆ ಇರೋದು ತಿಥಿ ಮಾಡಿಸ್ತಾ ಇಲ್ಲ. ಅದು ಬಿಡಿ ಲೋ ಫ್ರೆಂಡ್ಸು, ರಾತ್ರಿ ಸ್ವಲ್ಪ ನನ್ನ ಹೆಂಡತಿ ಮೇಲೆ ಪ್ರೀತಿ ಹೆಚ್ಚಾಗಿ ನನ್ನ ಹೆಂಡತಿನ ಮುಟ್ಟೋಣ ಅಂತ ಹೋಗ್ತೀನಿ. ಹಿಂಗ್ ಹೇಳಿ ಹೇಳಿ ನನ್ನ ತಿಥಿ ಮಾಡ್ತಾವ್ನೆ. ರೀ, ಎಂತ ಗೊತ್ತಿತ್ತಾ? ಏನು? ನಾನ್ ಅಡ್ಗೆ ಮಾಡುವಾಗ ಆಲೂಗಡ್ಡೆ ಒಗ್ಗರಣೆ ಹಾಕ್ತಿದ್ನ, ತಿರುಗ್ ನೋಡಿದ್ರೆ ನಮ್ಮ ಅಪ್ಪ ಆಲೂಗಡ್ಡೆ ಸಿಪ್ಪೆ ಬಿಡಿಸ್ತಿದ್ರು. ಅಂದ್ರೆ ನಾನು ಸ್ನಾನ ಮಾಡ್ತಿರ್ಬೇಕಾದ್ರೆ ನಾನು ಬೆಂತಿಕ್ಕಿದ್ದು ನಾನೇ. ಲೇ ಮಾವ, ನನ್ನ ಹೆಂಡತಿ ಮಾಡೋ ಕೆಲಸ ನೀನ್ ಮಾಡ್ತಾ ಇದೀಯಾ. ಇವತ್ತು ಅದೇನಾದ್ರೂ ಆಗ್ಲಿ, ನಮ್ಮ ಮನೇಲಿ ತಿಥಿ ಮಾಡಿ ಅವನ್ಗೆ ಮೋಕ್ಷ ಕೊಡ್ಸ್ಬಿಡ್ತೀನಿ. ಅದಕ್ಕಂತ ಒಬ್ಬ ಗುರುಜಿನ ಕರೆಸ್ತಾ ಇದ್ದೀನಿ. ಬನ್ನಿ 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 ಬನ್ನಿ. ಅಂದಂಗೆ ಗುರುಜಿ, ತಾವು ಹೆಸರೇನೋ ಚೇಂಜ್ ಮಾಡ್ಕೊಂಡ್ರಂತೆ. ಮೊದ್ಲು ಭೂತಯ್ಯ ಅಂತಿತ್ತು, ಆಮೇಲೆ ಈಗ ತಯ್ಯ ಭೂತಯ್ಯ ಅಂತ ಮಾಡ್ಕೊಂಡು. ಸೂಪರ್ ಗುರುಜಿ. ಗುರುಜಿ, ನೀವು ಬರೋದ್ ಲೇಟ್ ಆಗುತ್ತೆ ಅಂತ ಒಂದೇ ಒಂದು ಕಾಲ್ ಮಾಡೋದಲ್ವಾ? ಅಯ್ಯೋ ಅನಿಷ್ಟ ಮುಂಡೆ ಇದೆ, ಬೇಗನೆ ಬಂದೆ ಕಣೋ, ನೀನು ಫೋನ್ ಮಾಡ್ತೀನಿ, ಸ್ವಿಚ್ ಆಫ್. ಅಯ್ಯೋ ಗುರುಜಿ, ನಾನು ಹೇಳದೆ ಮರ್ತೆ. ಏನು? ನನ್ನ ಮೊಬೈಲ್ ನೀರಿಗೆ ಬಿದ್ಬಿಟ್ಟು ಆನೇ ಆಗ್ತಾ ಇಲ್ಲ. ಅಯ್ಯ ಕೊಡಿಲಿ, ನೋಡ್ತೀನಿ. ನೀನ್ ಮೊದ್ಲು ಚಾರ್ಜರ್ ಹಾಕ್ತಿವಲ್ಲ, ಆ ತೂತ ಬಾಯಿಗೆ ಹಾಕ್ಬಿಟ್ಟೆ ಅಂತ ಉಪ್ಬೇಕು, ನೀರ ತೆಗ್ದು ಉಗಿಬೇಕು. ಇನ್ನೊಂದ್ ಚೂರು ಇರ್ತದಲ್ಲ, ಪುನಃ ತೂತೊಳಗೆ ಬಾಯಿ ಹಾಕ್ಬಿಟ್ಟೆ ಅಂತ ತೆಗಿಬೇಕು, ಹಿಂಗ್ ಕುಟ್ಕೋಬೇಕು. ಸರಿ, ಎಲ್ ಬಿದ್ದಿತ್ತು? ಚರಂಡಿಲಿ. ಅಯ್ಯೋ ನೆಕ್ಸ್ಟ್ ಟೈಮ್ ಮುಂದೆ ಮತ್ತೆ ಹೇಳಿ, ಏನೋ ಸಾಯ್ತಿದ್ದಿಲ್ಲ. ಅಮ್ಮ, ಒಂಚೂರು ಬೆಲ್ಲ ಕೊಡು. ತಗೊಳ್ಳಿ. ಸರಿ ಗುರುಜಿ, ಐಟಮ್ ಎಲ್ಲ ಫ್ರೆಶ್ ಆಗಿದೆಯಾ? ಫುಲ್ ಫ್ರೆಶ್ ಗುರುಜಿ, ಬೆಳಗ್ಗೆ ತಾವ್ ಬಂದೆ. ಹೌದಾ? ಒಂದ್ಸಲ ಹೇಳಿ ನೋಡ್ಕತೀನಿ. 2 ಮೊಳ ಮಲ್ಲಿಗೆ ಹೂವ, ಅರಿಶಿನ ಕುಂಕುಮ, ಶೇವಿಂಗ್ ಬ್ಲೇಡು, ಕರ್ಪೂರ. ಗುರುಜಿ, ಈ ಶೇವಿಂಗ್ ಬ್ಲೇಡ್ ಏನಕ್ಕೆ? ಕೆರೆಯಕ್ಕೆ ಗಡ್ಡ ಪೂರ ಎಲ್ಲ ಬೆಳೆಸ್ಕೊಂಡಿರಿಕಿಲ್ವಾ, ಆ ಕೆರೆದೆ ಹೋದ್ರೆ ಸೇರ್ಸ್ಕೊಂಡ್ಬಿಡ್ತಾರ. ಕರೆಕ್ಟ್ ಕರೆಕ್ಟ್ ಅದಕ್ಕೆ ಬೇಕು. ಸರಿ, ತುಳಸಿ ಎಲ್ಲಿ? ಯಾರಿಗೆ ಮಾಡಿಸ್ಕೊಳಕ್ ತವ್ರ ಮನೆಗೆ ಹೋಗೋಳೆ. ಲೇ ಅನಿಷ್ಟ, ನಾನು ಹೇಳ್ತು ಹುಡುಗಿ ಎಲ್ಲ ಕಣೋ. ತುಳಸಿ ಪತ್ರೆ ಒಳಗಡೆ ಒಳಗಿದ್ದದ, ಆಚೆ ತೆಗಿ. ಪಾಡೋಯ್ಕಿಲ್ವಾ, ಒಣಗೋಯ್ಕಿಲ್ವಾ, ಗಾಳಿ ಆಡ್ಬೇಡ್ವಾ? ಕರೆಕ್ಟ್ 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 ಕರೆಕ್ಟ್. ಅವ್ವಾ, ಸರಿ, ನಿಮ್ಮ ಅಪ್ಪ ಹೆಂಗ್ ಸತ್ರು? ಯಾಕೋ ಗುರುಜಿ, 65 ವರ್ಷಕ್ಕೆ ಯಾವನಾದ್ರೂ ಹಲ್ಲಿಗೆ ಕಾಪರ್ ಕ್ಲಿಪ್ ಹಾಕ್ಸ್ಕೊಂತಾನ? ಹೊಲ್ಗಾಗ್ತೆ, ಇನ್ನು ಎಲ್ಲ ಹಾಕ್ತಾರೆ ಗುರುಜಿ. ಹಂಗಲ್ಲ, ಮತ್ತೆ ಹಾಕ್ಸ್ಕೊಂಡ ಸುಮ್ಮನೆ ಮನೇಲಿ ಕೂತಿರ್ಬೇಕು ತಾನೆ. ಹೌದು. ಅದು ಬಿಟ್ಬಿಟ್ಟು ಹೊರಗಡೆ ಮಳೆ ಬರ್ತಾ ಇದ್ರೆ ಹೋಗ್ಬಿಟ್ಟು ಆಕಾಶ ನೋಡ್ಕೊಂಡು ಸಾಂಗ್ ಆಡ್ದ. ಯಾವುದು? ಜೋಕೆ ನಾನು ಬಳ್ಳಿಯ ಮಿಂಚು ಅಂದ. ಮಿಂಚಿನ ಜೊತೆಗೆ ಸಿಡ್ಲು ಬಾಲಿರೋ ಕಾಪರ್ ಬಡಿತು, ಅಲ್ಲಿ ಕಿಸ್ಕ ಸತ್ತೋಗ್ಬಿಟ್ಟ. ನಮ್ಮಪ್ಪನ್ ಸಾವೆಂತ ನಿಮ್ ನಗುವ? ಹೋಗಿ ಅಲ್ಲಿ ಪೂಜೆ ಸಾಮಾನ್ ತಗೊಂಬನ್ನಿ, ಹೋಯ್ನಿ. ನಿಮ್ಮ ಅಪ್ಪ ಸತ್ತೋಗ್ಬಿಟ್ಟ, ತಿಥಿ ಮಾಡಿಲ್ಲ, ಅವನ ಮನೇಲೆಲ್ಲ ಕಾರ್ಸಲ್ವೇ? ಅಯ್ಯೋ, ಅದೆಂತ ಕೇಳ್ತೀರಾ? ಬನ್ನಿ ಇಲ್ಲಿ. ಅಯ್ಯೋ ಪರವಾಗಿಲ್ಲ ಬಿಡಮ್ಮ, ಈ ಕಡೆ ಬನ್ನಿ, ಬೇಗ ಬನ್ನಿ. ಬಿಡಮ್ಮ ಅಂದ್ರೆ ಓ, ಬೇಗ ಬನ್ನಿ. ಬತ್ತೀನಿ ತಡಿ. ಓಯ್, ಕಾಣಿಸ್ತಾ ಇದ್ಯಾ? ಕಾಣಿಸ್ತಾ ಐತೆ. ಇನ್ನೂ ನೋಡಿಲ್ವಾ? ಇಲ್ಲ. ತೋರ್ಬೇಕು ತಾನೆ. ನಿಮ್ಮನ್ನೇ ನಂಬಿದಿ ಗುರುಜಿ, ನೀವೇ ಏನಾದ್ರೂ ಮಾಡ್ಬೇಕು. ದುಡ್ಡು ಕೊಟ್ಟಿ ನಾನು ಕರ್ಸಿದ್ದಿ ಅಂದ್ರೆ ನಾನು ಏನಾದ್ರೂ ಮಾಡಿ ಮಾಡ್ತೀನಿ.